ಐತಿಹಾಸಿಕ ಹಿನ್ನೆಲೆ ಉಳ್ಳಿರತಕ್ಕಂಥ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಗೂ ಅದರ ಹಿನ್ನೆಲೆ ಏನಿದೆ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೂ ದೈಹಿಕವಾಗಿ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ, ಅದರ ನಿಯಮಗಳೇನು, ದೀಕ್ಷೆ ತೋಳ್ತಕ್ಕಂಥ ಉದ್ದೇಶ ಏನಂತಕ್ಕಂಥ ಈಗ ನಾವು ಮಾಲೆ ಹಾಕಬೇಕಂತ ಅಂದ್ಕೊಂಡಾಗ ಮದುವೆ ಆದವರು ಯಾರು ಅನುಮತಿ ಪಡೆಯಬೇಕು, ಮದುವೆ ಆಗದೇ ಇರತಕ್ಕಂಥವ್ರು ಯಾರು ಅನುಮತಿ ತಗೋಬೇಕು ಮನೆಯಲ್ಲಿ. ಇಷ್ಟು ವರ್ಷ ಮಾಲೆ ಹಾಕಿದ್ರೇ ಅವ್ರಿಗೆ ಗುರುಸ್ವಾಮಿ ಅಂತ ಹೇಳ್ತಾರೆ ಸ್ವಾಮಿಗಳೇ, ಅಥವಾ ಅದು ಯಾವ ರೀತಿ ನಾವು ಗುರುಸ್ವಾಮಿ ಅಂತ ಹೇಳಿ ವರ್ಷ ಆದಮೇಲೆ ಯಾವ ವರ್ಣದ ವಸ್ತ್ರಗಳನ್ನು ಅವರು ಧರಿಸಬೇಕು? ಈಗ ಅಯ್ಯಪ್ಪ ಸ್ವಾಮಿ ನಾವು ದೀಕ್ಷೆ ತಗೋಬೇಕಾದ್ರೆ ಯಾವ ವಾರ ಸೂಕ್ತವಾದ ವಾರ ಅಯ್ಯಪ್ಪ ಸ್ವಾಮಿ ದೀಕ್ಷೆ ತಗೊಳ್ಳೋಕ್ಕೆ? ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ಕಾರ ಭಗವದ್ಭಕ್ತರೇ, ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ. ನಾವು ಇಂದು ದರ್ಶನ ಮಾಡಲು ಬಂದಿರತಕ್ಕಂಥ ದೇವಸ್ಥಾನ ಬಂದು ಗಡಿನಾಡು ಜಿಲ್ಲೆ ಎಂದು ಪ್ರಖ್ಯಾತಿ ಪಡೆದಿರತಕ್ಕಂಥ ಬಳ್ಳಾರಿ ಜಿಲ್ಲೆಯ ಐತಿಹಾಸಿಕ ಹಿನ್ನೆಲೆ ಉಳ್ಳಿರತಕ್ಕಂಥ ಕಂಪ್ಲಿ ಪೇಟೆಯ ಅಂದರೆ 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಉಳ್ಳಿರತಕ್ಕಂಥ ಸೋಮೇಶ್ವರ ದೇವಸ್ಥಾನದ ಬಲ ಭಾಗದಲ್ಲಿರ್ತಕ್ಕಂಥ ಮಣಿಕಂಠ ದೇವಸ್ಥಾನ. ಸೊ ಈ ಒಂದು ದೇವಸ್ಥಾನ ಯಾವುದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ದೇವಸ್ಥಾನ ಅಲ್ಲ, ಕೇವಲ 2 ದಶಮಾನಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಮಣಿಕಂಠ ದೇವಸ್ಥಾನ. ಅದೇ ದೇವಸ್ಥಾನದಲ್ಲಿ ಏನಿದೆ ಅಂದರೆ ಮಣಿಕಂಠ ಪೀಠ ಇದೆ, ಅಥವಾ ಅಯ್ಯಪ್ಪ ಸ್ವಾಮಿ ಪೀಠ ಅಂತ ಏನು ಹೇಳ್ತೀವಲ್ಲ. ಸೊ ಇಲ್ಲಿ ಐತಿಹಾಸಿಕ ಉಳ್ಳಂಥ ದೇವಸ್ಥಾನ ಅಲ್ಲದಿದ್ದರೂ ಐತಿಹಾಸಿಕ ಹಿನ್ನೆಲೆ ಉಳ್ಳಿರತಕ್ಕಂಥ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಗೂ ಅದರ ಹಿನ್ನೆಲೆ ಏನಿದೆ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೂ ದೈಹಿಕವಾಗಿ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ, ಅದರ ನಿಯಮಗಳೇನು, ದೀಕ್ಷೆ ತೋಳ್ತಕ್ಕಂಥ ಉದ್ದೇಶ ಏನಂತಕ್ಕಂಥದ್ದು ಏನು ಮಾಡೋಣ ಅಂತಂದ್ರೆ ನಾವು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕಿ ವಿಸರ್ಜನೆ ಮಾಡಿರ್ತಕ್ಕಂಥವ್ರು ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಕ್ಕಂಥವ್ರು ಹಾಗೂ ಹೊಸದಾಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಕ್ಕಂಥ ದೈವ ಸ್ವರೂಪವಾದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಾಗೂ ಮಾಲಾಧಾರನ ವಿಸರ್ಜನೆ ಮಾಡಿರ್ತಕ್ಕಂಥ ಭಕ್ತರನ್ನು ನಾವು ಸಂದರ್ಶನ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಮಾಡೋಣ ಅಂತ ನಾವು ತಗೊಳ್ಳೋಣ ಭಗವದ್ಭಕ್ತರೇ. ದಯವಿಟ್ಟು ಈ ಒಂದು ಸಂಚಿಕೆಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ಈ ಅಯ್ಯಪ್ಪ ಸ್ವಾಮಿಯ ದರ್ಶನ ತಗೊಂಡು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಸಂದರ್ಶನ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ಲೈಕನ್ನು ಒತ್ತೋದ್ರ ಮುಖಾಂತರ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಏನಾಗುತ್ತೆ ನಿಮಗೆ ಬರುತ್ತೆ. ಬನ್ನಿ ಭಗವದ್ಭಕ್ತರೇ, ನಾವು ಮೊಟ್ಟ ಮೊದಲಿಗೆ ಏನು ಮಾಡೋಣ ಅಂತಂದರೆ 2 ದಶಮಾನಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಅಥವಾ ಅಯ್ಯಪ್ಪ ಸ್ವಾಮಿಯ ಒಂದು ಪೀಠದ ದರ್ಶನವನ್ನು ನಾವೇನು ಮಾಡೋಣ ಅಂತಂದರೆ, ಬನ್ನಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣ್ತಾಕಿರ್ತಕ್ಕಂಥದ್ದು ಯಾವುದಿದೆ ಅಂತಂದರೆ ಇದು ಸೋಮೇಶ್ವರ ದೇವಸ್ಥಾನದ ಬಲಭಾಗದಲ್ಲಿರ್ತಕ್ಕಂಥ ಶ್ರೀ ಮಣಿಕಂಠ ದೇವಸ್ಥಾನ. ಬನ್ನಿ ಭಕ್ತರು, ನಾವೇನು ಮಾಡೋಣ ಅಂತಂದರೆ ಆ ಅಯ್ಯಪ್ಪ ಸ್ವಾಮಿಯ ಒಂದು ದರ್ಶನವನ್ನು ನಾವೇನು ಮಾಡೋಣ ಅಂತಂದರೆ ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ತೋಳೋಣ. ಬನ್ನಿ ಭಗವದ್ಭಕ್ತರೇ. ಶರಣಮಯ್ಯಪ್ಪ. ಭಗವದ್ಭಕ್ತರೇ, ಸೋಮೇಶ್ವರ ದೇವಸ್ಥಾನದ ಬಲಭಾಗದಲ್ಲಿರ್ತಕ್ಕಂಥ ಮಣಿಕಂಠ ಪೀಠದ ಮಾಲಾಧಾರಿಗಳಾಗಿರ್ತಕ್ಕಂಥ ಹಾಗೂ ಗುರುಸ್ವಾಮಿ ಆಗಿರ್ತಕ್ಕಂಥ ಶ್ರೀ ಸತೀಶ್ ಶೆಟ್ಟಿ ಗುರುಸ್ವಾಮಿಗಳನ್ನು ಸಂದರ್ಶನ ಮಾಡಿ ಅಯ್ಯಪ್ಪ ಸ್ವಾಮಿ ಅಂದರೆ ಯಾರು, ಅಯ್ಯಪ್ಪ ಸ್ವಾಮಿಯ ದೀಕ್ಷೆಯಲ್ಲಿರ್ತಕ್ಕಂಥ ನಿಯಮಗಳೇನು ಹಾಗೂ ಇನ್ನಿತರ ವಿಷಯಗಳನ್ನು ಏನು ಮಾಡೋಣ ಅಂತಂದ್ರೆ ನಾವು ಆ ಗುರುಸ್ವಾಮಿಯನ್ನು ಮಾತಾಡಿಸಿ ನಾವೇನು ಮಾಡೋಣ ಅಂತಂದರೆ ಸಂದರ್ಶನ ಮಾಡಿ ವಿಷಯಗಳನ್ನು ನಾವು ತಗೊಳ್ಳೋಣ. ನಮಸ್ಕಾರ ಗುರುಸ್ವಾಮಿಯವರೇ. ನಮಸ್ಕಾರ. ಮೊಟ್ಟ ಮೊದಲಿಗೆ ನನಗೆ ಬರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಅಯ್ಯಪ್ಪ ಅಂದರೆ ಯಾರು? ಅಯ್ಯಪ್ಪ ಅಂದರೆ ಹರಿಹರ ಸುತ, ಹರಿಹರದಿಂದ ಜನನ ಆಗಿ ಭೂಮಿಗೆ ಬಂದಿರುತ್ತಾರೆ ಹರಿಹರ ಸುತ ಅಯ್ಯಪ್ಪ. ಓಕೆ, ಈಗ ನಾವು ಅಯ್ಯಪ್ಪ ಸ್ವಾಮಿ ಅಂತ ಹೇಳ್ತಿದ್ದೀವಿ ರೀ. ಈ ಅಯ್ಯಪ್ಪ ಸ್ವಾಮಿ ಮಾಲೆ ಅಂದರೆ ನಿಮಗೆ ಗೊತ್ತಿದ್ದರೆ ಯಾವಾಗಿಂದ ಶುರು ಆಗಿದೆ, ಯಾವ ಒಂದು ಕಾಲಮಾನದಿಂದ ಮಾಲೆ ಹಾಕ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ಭಾರತ ದೇಶದಲ್ಲಿ ಶುರು ಆಗಿದೆ ಸ್ವಾಮಿಗಳೇ? 11ನೇ ಶತಮಾನದಲ್ಲಿ ಚೋಳ ರಾಜರು ಮೊದಲ ಬಾರಿಗೆ ಶಬರಿಮಲೆಗೆ ಹೋಗಿದ್ದು. ಓಕೆ ಸರ್. ಅವರು ಅಲ್ಲಿ ದೇವಸ್ಥಾನ ನೋಡಿ ಅಲ್ಲಿಂದನೇ ಪ್ರತೀತಿ ಸ್ಟಾರ್ಟ್ ಆಗಿದೆ, ಮಾಲೆ ಹಾಕ್ತಕ್ಕಂಥ ಒಂದು ಪ್ರಕ್ರಿಯೆ ಶುರು ಆಗಿರ್ತಕ್ಕಂಥ ಸ್ಟಾರ್ಟ್ ಆಗಿದೆ. ಓಕೆ, ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಬೇಕಾದ್ರೆ ಏನು ಮಾನದಂಡಗಳಿದೆ, ಆಮೇಲೆ ಯಾರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಬೋದು? ಸ್ವಾಮಿ, ಈಗ ಗಂಡ್ಮಕ್ಳಂದರೆ ಎಲ್ಲರೂ ಹಾಕ್ಬೋದು, ಹೆಣ್ಮಕ್ಳಂದರೆ 5 ವರ್ಷದಿಂದ 11 ವರ್ಷದ ಒಳಗಡೆ, ಅಂದಮೇಲೆ 45 ವರ್ಷ
ದಾಟಿದ ಹೆಣ್ಮಕ್ಳು ಮಾತ್ರ ಮಾಲೆ ಹಾಕ್ಬೋದು, ದೀಕ್ಷೆ ಪಡಿಬಹುದು. ಆಮೇಲೆ ಗಂಡು ಮಕ್ಕಳಿಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳ್ತಾರೆ ಸ್ವಾಮಿ? ಮಿತಿ ಇಲ್ಲ ಸ್ವಾಮಿ. ಯಾವುದೇ ಗಂಡು ಮಕ್ಕಳು ಯಾವುದೇ ಒಂದು ಪರಿಜ್ಞಾನ ಅಂದರೆ ಮಾಲೆ ಅಂದರೆ ಏನು, ಭಕ್ತಿ ಅಂದ್ರೆ ಏನು, ಪೂಜೆ ಅಂದ್ರೆ ಏನು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬರ್ತತೆ ಅವ್ರಿಗೆ ತಲೆಗ ಅಂದರೆ ಆ ಪರಿಜ್ಞಾನ ಇರೋಂಥ ವಯಸ್ಸಿನಲ್ಲಿ ಹಾಕ್ಸಿದ್ರೆ ಒಳ್ಳೆಯದು. ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಬೇಕಾದ್ರೆ ಹಾಕೋದಕ್ಕಿಂತ ಮುಂಚೆ ಏನು ನಿಯಮಗಳನ್ನು ಪಾಲನೆ ಮಾಡಬೇಕು? ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋಕ್ಕಿಂತ ಮುಂಚೆಗೆ ಅವರು ಮನೆಯಲ್ಲಿ ತಿಳಿಸಿರ್ಬೇಕು, ನಾವು ಮಾಲೆ ಹಾಕ್ತೀವಿ, ವ್ರತ ಮಾಡ್ತೀವಿ, ಈ ರೀತಿ ನಾವು ಯಾತ್ರೆ ಕೈಗೊಳ್ತೀವಿ, ವ್ರತ ಮಾಡ್ಬೇಕಾದ್ರೆ ನಾವು ಸಪ್ರೇಟಾಗಿರ್ತೀವಿ, ಬ್ರಹ್ಮಚರ್ಯ ದೀಕ್ಷೆ ಪಡಿತೀವಿ, ಇದನ್ನೆಲ್ಲ ಮನೆಯಲ್ಲಿ ತಿಳಿಸಿ ಅವರ ಒಪ್ಪಿಗೆ ತಗೊಂಡು ಬಂದು ಗುರುಸ್ವಾಮಿಯವ್ರ ಹತ್ರ ಹೇಳಿ ಅವರು ಹಾಕಕ್ಕೆ ಪರ್ಮಿಷನ್ ಕೊಟ್ಟರೆ ಹಾಕ್ಬೋದು. ಈಗ ನಾವು ಮಾಲೆ ಹಾಕಬೇಕಂತ ಅಂದ್ಕೊಂಡಾಗ ಮದುವೆ ಆದವರು ಯಾರು ಅನುಮತಿ ಪಡೆಯಬೇಕು, ಮದುವೆ ಆಗದೇ ಇರತಕ್ಕಂಥವ್ರು ಯಾರು ಅನುಮತಿ ತಗೋಬೇಕು ಮನೆಯಲ್ಲಿ ಅಂತಂದರೆ? ಮದುವೆ ಆದವರು, ಮದುವೆ ಆಗ್ಲಾರ್ದವ್ರು, ಮದುವೆ ಆದವರು ಹೆಂಡತಿ ಜೊತೆ ಪರ್ಮಿಷನ್ ಕೇಳಬೇಕು. ಮದುವೆ ಆಗ್ಲಾರ್ದವರು ತಂದೆ ತಾಯಿ ಮಕ್ಕಳು. ಈಗ ನಾನು ಮಾಲೆ ಹಾಕ್ಬೇಕಂತೇಳಿ ನನಗೆ ಬಂದಾಗ ನಾನು ಯಾರಲ್ಲಿ ಹೋಗಿ ಕಾಣಬೇಕು? ಗುರುಸ್ವಾಮಿಯವ್ರನ್ನ ಕಾಣಬೇಕು. ಗುರುಸ್ವಾಮಿಯವ್ರು ಕಾಣಬೇಕು. ಇಲ್ಲಿ ಗುರುಸ್ವಾಮಿ ಅಂತಕ್ಕಂಥದ್ದು ಒಂದು ಸಾಕಷ್ಟು ನಾವೇನು ಮಾಡ್ತೀವಿ ಅಂತಂದರೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನಾವು ಕೇಳ್ತೀವಿ. ಗುರುಸ್ವಾಮಿ ಅಂದರೆ ಯಾರು? ಗುರುಸ್ವಾಮಿ ಅಂದರೆ ಈಗ ಹಲವು ಬಾರಿ ಶಬರಿಮಲೆ ಯಾತ್ರೆ ಕೈಗೊಂಡು ವ್ರತದ ಬಗ್ಗೆ ನಿಯಮದ ಬಗ್ಗೆ ಎಲ್ಲ ತಿಳ್ಕೊಂಡು ಬ್ರಹ್ಮಚರ್ಯ ದೀಕ್ಷದ ಬಗ್ಗೆ ಅರ್ಥ ಇಟ್ಕೊಂಡು ಒಂದು ಪರಿಪಕ್ವವಾದ ಸ್ಥಾನ ಪಡೆದಂಥವ್ರೆ ಗುರುಸ್ವಾಮಿ. ಅಂದರೆ ಇಷ್ಟು ವರ್ಷ ಮಾಲೆ ಹಾಕಿದ್ರೇ ಅವ್ರಿಗೆ ಗುರುಸ್ವಾಮಿ ಅಂತ ಹೇಳ್ತಾರೆ ಸ್ವಾಮಿಗಳೇ, ಅಥವಾ ಅದು ಯಾವ ರೀತಿ ನಾವು ಗುರುಸ್ವಾಮಿ ಅಂತ? 5 ವರ್ಷ ಆದಮೇಲೆ 5 ವರ್ಷದವರೆಗೆ ಗುರುಸ್ವಾಮಿ ಆಗಲ್ಲ, 5 ವರ್ಷದ ಮೇಲೆ ಇದ್ದವರೆಲ್ಲರೂ ಗುರುಸ್ವಾಮಿಗಳೇ. ಈಗ ಗುರುಸ್ವಾಮಿ ಅಂದ ತಕ್ಷಣ ಅವರ ನಿಯಮಗಳೇನು, ಆಮೇಲೆ ಗುರುಸ್ವಾಮಿಗಳು ಏನು ಕಲ್ತಿರ್ಬೇಕಂದ್ರೆ ಉದಾಹರಣೆ ಹೇಳ್ಬೇಕಂತಂದ್ರೆ ಯಾವುದಾದ್ರು ಮಂತ್ರಗಳಾಗಿರ್ಬೋದು, ಶ್ಲೋಕಗಳಾಗಿರ್ಬೋದು, ಅಥವಾ ಕೆಲವೊಂದು ನಿಯಮಗಳು ಅವರಿಗೆ ಏನಾದರೂ ಒಂದು ವಿಶೇಷವಾಗಿ ಸಪ್ರೇಟ್ ಆಗಿದೆಯಾ ಸ್ವಾಮಿಗಳೇ? ಸ್ವಾಮಿ, ಪೂಜಾ ವಿಧಾನ ಎಲ್ಲ ಗೊತ್ತಿರಬೇಕು. ಓಕೆ. ಪೂಜೆ ಮಾಡ್ಬೇಕಾದ್ರೆ ಏನು ನಿಯಮ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅದೆಲ್ಲ ತಿಳ್ಕೊಂಡಿರ್ಬೇಕು. ಓಕೆ. ಆಮೇಲೆ ಗುರುಸ್ವಾಮಿಗಳಿರ್ತಕ್ಕಂಥ ಕರ್ತವ್ಯಗಳೇನು? ಗುರುಸ್ವಾಮಿಗಳು ಅವರು ತಾವು ವ್ರತ ಮಾಡೋದ್ರ ಜೊತೆಗೆ ತಮ್ಮ ಜೊತೆಗಿರೋಂಥ ಶಿಷ್ಯಂದ್ರನ್ನು ಒಳ್ಳೆ ದಾರಿಯಲ್ಲಿ ನಡೆಸಬೇಕು. ಒಳ್ಳೆ ರೀತಿ ಅವರಿಗೆ ದೀಕ್ಷೆಯಲ್ಲಿ ಯಾವುದೇ ತೊಂದರೆ ಆದರೂ ಅಡ್ಡಿ ಆತಂಕಗಳಿದ್ರೂ ಅವನ್ನೆಲ್ಲ ಕೇಳ್ತಾರೆ, ಬಂದು ಅವನ್ನೆಲ್ಲ ನಿವಾರಣೆ ಮಾಡಿ ಅವ್ರ ಜೊತೆಗೆ ಕರ್ಕೊಂಡು ಹೋಗಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಸಿ ಅವ್ರನ್ನ ವಾಪಸ್ ಕರ್ಕೊಂಬಂದು ಮನೆಗೆ ಮುಟ್ಟಿಸಿ ಅವ್ರ ಮನೆ ಮುಟ್ಟೋವರೆಗೂ ಎಲ್ಲ ಜವಾಬ್ದಾರಿ ಗುರುಸ್ವಾಮಿ ಮೇಲೆ ಇರುತ್ತೆ. ಈಗ ನಾನು ಮಾಲೆ ಹಾಕಬೇಕಂತೇಳಿ ಗುರುಸ್ವಾಮಿ ಹತ್ರ ಬಂದೆ ಅನ್ಕೊಡಿ ಸ್ವಾಮಿರೇ, ತಾವು ಮೊಟ್ಟ ಮೊದಲಿಗೆ ಮಾಡ್ತಕ್ಕಂಥ ಪ್ರಕ್ರಿಯೆ ಏನು ಸ್ವಾಮಿರೇ? ಮಾಲೆ ಹಾಕ್ಬೇಕಂತ ಬಂದು ಫಸ್ಟ್ ಗುರುಸ್ವಾಮಿ ನೀವು ಬಂದು ಕೇಳಿರಂದ್ರೆ ನಾವು ಕೇಳೋ ಕ್ವಶನ್ ಒಂದು, ಎದಕ್ಕಾಗಿ ಆಗ್ತದೆ ಮಾಲೆ? ಓಕೆ ಸ್ವಾಮಿ. ಯಾವುದಕ್ಕಾಗಿ ಆಗ್ತದೆ ಇಲ್ಲ ಬಂದು ಕೇಳ್ತಾರ ಭಾಳ ಜನ. ಇಲ್ಲ ನಮ್ಮ ಮನೇಲಿ ಕಷ್ಟ ಇದೆ, ನಾನು ಅನ್ಕೊಂಡಿದ್ದಕ್ಕಾಗಿ ಆಗ್ತಾಯಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಹೇಳಿದಾಗ ನಾವು ಹೇಳ್ತೀವಿ ಬ್ರಹ್ಮಚರ್ಯ ದೀಕ್ಷೆ ಈ ರೀತಿ ಇರುತ್ತೆ, ನಾವು ಬರೀ ನೆಲದ ಮೇಲೆ ಮಲ್ಕೋಬೇಕು, ಒಂದೇ ಉಪಹಾರ ಊಟ ಮಾಡಬೇಕು, ಆಮೇಲೆ ನಾವು ಯಾರ ಹತ್ರನೂ ಸ್ವಾಮಿಗಳ ಹತ್ರನೇ ಇರಬೇಕು, ಸಪ್ರೇಟಾಗಿ ರೂಮು ಮಾಡಿರ್ಬೇಕು, ಇಲ್ಲಾಂದರೆ ದೇವಸ್ಥಾನದಲ್ಲಿ ನಿದ್ದೆ ಮಾಡಬೇಕು, ಮನೇಲಿ ಮಲಿಕೊಳ್ಳಂಗಿಲ್ಲ. ಆಮೇಲೆ ವ್ರತದ ಬಗ್ಗೆ ಎಲ್ಲ ತಿಳುವಳಿಕೆ ಅವರಿಗೆ ಮನದಟ್ಟಾಗೋವರೆಗೆ ಹೇಳಿ ಅವ್ರಿಗೆ ಹ್ಞೂ ಅಂದ್ರೇ ಮಾಲೆ ಹಾಕಿ. ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಬೇಕಾದ್ರೆ ಯಾವ ವರ್ಣದ ವಸ್ತ್ರಗಳನ್ನು ಅವರು ಧರಿಸಬೇಕು ಸ್ವಾಮಿ? ಈಗ ವರ್ಣದ ಬಟ್ಟೆ ಅಂದರೆ ಒಂದು ಕೇಸರಿ ಇದೆ, ಕರೆ ಬಟ್ಟೆ ಇದೆ, ನೀಲಿ ಬಟ್ಟೆ ಇದೆ. ಈಗ ಕೇಸರಿ ಬಟ್ಟೆ ಗುರುಸ್ವಾಮಿಯವರು ಧರಿಸ್ತಾರ. ಅಂದರೆ ಈಗ ಸನ್ಯಾಸತ್ವ ನಾವು ಮಾಲೆ ಧರಿಸಿದಂದರೆ ಸನ್ಯಾಸತ್ವ ಸ್ವೀಕಾರ ಮಾಡ್ದಂಗೆ ಗುರುಸ್ವಾಮಿಯವರು ಪರಿಪಕ್ವವಾಗಿ ಆಗಿದಾರ ಅಂದರೆ ಅಂಥವ್ರು ಮಾತ್ರ ಕೇಸರಿ ಬಟ್ಟೆ ಧರಿಸ್ತಾರ. ನಮ್ಮಲ್ಲಿ ಏನಿಲ್ಲ, ಎಲ್ಲರೂ ಕರೆ ಬಟ್ಟೆನೇ ಧರಿಸ್ತಾರ. ಕೆಲವ್ರ ಮನೇಲಿ ಕರೆ ಬಟ್ಟೆ ಧರಿಸೋದು ನಿಯಮ ಇರೋದಿಲ್ಲ, ಅವ್ರ ಮನೆಗೆ ನಮ್ಮ ಮನೇಲಿ ನಡವಳಿಕೆ ಇಲ್ಲ ಅಂತಂದವರು ನೀಲಿ ಬಟ್ಟೆ ಧರಿಸ್ತಾರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಯ್ಯಪ್ಪ ಸ್ವಾಮಿ ನೀಲಿ ವಸ್ತ್ರಧಾರ, ಆತಗ ಇಷ್ಟವಾದ ಬಟ್ಟೆ ನೀಲಿ. ನಾವು ಕರೆ ಬಟ್ಟೆನೇ ಯಾಕೆ ಕೊಡ್ತೀವಿ ಅಂದರೆ ಶನಿ ಮಹಾತ್ಮಗ
ಇಷ್ಟವಾದದ್ದು ಕರೆ ಬಟ್ಟೆ ಅಂತಂದೇಳಿ ಈ ವ್ರತಾಚರಣೆಯಲ್ಲಿ ಕರೆ ಬಟ್ಟೆನೇ ಅಗ್ರಸ್ಥಾನ ಪಡೆದಿದೆ ಸ್ವಾಮಿ. ಈಗ ಅಯ್ಯಪ್ಪ ಸ್ವಾಮಿ ನಾವು ದೀಕ್ಷೆ ತಗೋಬೇಕಾದ್ರೆ ಯಾವ ವಾರ ಸೂಕ್ತವಾದ ವಾರ ಅಯ್ಯಪ್ಪ ಸ್ವಾಮಿ ದೀಕ್ಷೆ ತಗೊಳಕ್ಕೆ? ಯಾವ ವಾರ ಅಂತ ಏನೂ ಇಲ್ಲ, ಯಾವ ವಾರನೂ ದೀಕ್ಷೆನೇ ತಗೋಬೋದು. ಆದರೆ ತಗೋಬೇಕಾದ್ರೆ ದೀಕ್ಷೆ ಪರಿಪೂರ್ಣವಾಗಿ ಮಾಡೋ ಮನಸ್ಸು ನಮ್ಮಲ್ಲಿ ಇದ್ದು ನಾವು ದೀಕ್ಷೆ ಪಡೆದ್ರೆ ಒಳ್ಳೆಯದು. ಈಗ ದೀಕ್ಷೆ ಭಗವದ್ಭಕ್ತರೇ, ನಾನು ಇಲ್ಲಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸುತ್ತೇನೆ. ಸಮಸ್ತ ಸುಖಿನೋ ಭವಂತು. ಶರಣಮಯ್ಯಪ್ಪ.